ಇತ್ತೀಚೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆಲ ಪೊಲೀಸರು ಬೇಡದೇ ಇರೋ ವಿಚಾರಕ್ಕೇನೆ ಹೆಚ್ಚು ಸದ್ದು ಮತ್ತು ಸುದ್ದಿ ಮಾಡ್ತಾ ಇದ್ದಾರೆ. ಕೆಲ ಪೊಲೀಸರು ಕ್ರೈಮ್ ಆಕ್ಟಿವಿಟೀಸ್ಗಳಲ್ಲಿ ಭಾಗಿಯಾಗಿದ್ರೆ ಈಗ ಮತ್ತೊಬ್ಬ ಪೊಲೀಸಪ್ಪ ಹೆಂಡತಿಗೆ ಕೈಕೊಟ್ಟು ರೀಲ್ಸ್ ರಾಣಿಯ ಹಿಂದೆ ಹೋದಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇನ್ಸ್ಟಾ ರೀಲ್ಸ್ಗೆ ಪೊಲೀಸಪ್ಪ ಫಿದಾ, ಆಂಟಿ ಜೊತೆ ಕಾನ್ಸ್ಟೇಬಲ್ ಲವ್ವಿ ಡವ್ವಿ, ಪೊಲೀಸಪ್ಪನ ಜೊತೆ ರೀಲ್ಸ್ ರಾಣಿ ಜೂಟ್. ಹೌದು, ಬೆಂಗಳೂರಿನಲ್ಲಿ ಕಾನೂನು ಕಾಪಾಡಬೇಕಾದ ಪೊಲೀಸರೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಅದರ ಪರಿಣಾಮವಾಗಿ ಕಳೆದ ಕೆಲ ದಿನಗಳಿಂದಲೇ 10ಕ್ಕೂ ಹೆಚ್ಚು ಪೊಲೀಸರು ಸಸ್ಪೆಂಡ್ ಕೂಡ ಆಗಿದ್ದಾರೆ. ಇದರ ಬೆನ್ನಲ್ಲೇ ಡಿಜಿ ಅಂಡ್ ಐಜಿ ಎಂಎ ಸಲೀಂ ಇಲಾಖೆಗೆ ಎಚ್ಚರಿಕೆ ನೀಡಿ ಪತ್ರ ಬರೆದಿದ್ರು. ಇದಾಗಿ ಕೆಲವೇ ದಿನಗಳಲ್ಲಿ ಮತ್ತೊಂದು ಲವ್ ಅಂಡ್ ಎಸ್ಕೇಪ್ ಸ್ಟೋರಿ ವರದಿಯಾಗಿದೆ. ಈ ವಿಡಿಯೋದಲ್ಲಿ ಭರ್ಜರಿಯಾಗಿ ರೀಲ್ಸ್ ಮಾಡ್ತಿರೋ ಈ ಜೋಡಿಯ ಹೆಸರು ಎಚ್ಎಸ್ಆರ್ ಲೇಔಟ್ನ ಕಾನ್ಸ್ಟೇಬಲ್ ರಾಘವೇಂದ್ರ, ಚಂದ್ರ ಲೇಔಟ್ ನಿವಾಸಿ ಮೋನಿಕಾ. ಮದುವೆಯಾಗಿ ಮಗು ಕೂಡ ಇರೋ ಕಾನ್ಸ್ಟೇಬಲ್ ರಾಘವೇಂದ್ರಗೆ ಇನ್ಸ್ಟಾದಲ್ಲಿ ಮೋನಿಕಾ ರೀಲ್ಸ್ ನೋಡಿ ಫಿದಾ ಆಗಿದ್ದ. ರೀಲ್ಸ್ ನೋಡಿದ ತಕ್ಷಣ ಆಕೆಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ. ಮೊದಲ ಗಂಡನನ್ನ ಬಿಟ್ಟು ಎರಡನೇ ಗಂಡನ ಜೊತೆಗಿದ್ದ ಮೋನಿಕಾ ಕಾನ್ಸ್ಟೇಬಲ್ ರಾಘವೇಂದ್ರನ ರಿಕ್ವೆಸ್ಟ್ ನೋಡಿ ಅಕ್ಸೆಪ್ಟ್ ಮಾಡಿದ್ಲು. ಪರಿಣಾಮ ಕೆಲವೇ ದಿನಗಳಲ್ಲಿ ಪರಿಚಯ, ಪ್ರೀತಿಯಾಗಿ ಇಬ್ಬರು ಜೊತೆಗೆ ತಿರುಗಾಡೋಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲದೆ ಇಬ್ರು ಜೊತೆಗೆ ಸೇರಿ ಹಲವು ರೀಲ್ಸ್ ಕೂಡ ಮಾಡೋಕೆ ಶುರು ಮಾಡಿದ್ರು. ಇವನು ನಿಮ್ಮ ತಂದೆ ತೀರ್ಕೊಂಡು ಹಿಂಗೆಲ್ಲ ಆಯಿತು ಅಂತ ಪ್ರತಿ ಸಲನೂ ಸರ್ ಇದು ಬ್ಯಾಟರಾಯನಪುರದಲ್ಲಿ ಮದುವೆ ಆಗಿದ್ದ 2 ವರ್ಷಕ್ಕೆ ಅಲ್ಲೂ ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತು ಚಂದ್ರ ಲೇಔಟಲ್ಲಿ ಬಂದು 3 ಬಾರಿ ಕೊಟ್ಟಿದ್ದೀನಿ. ಇದೇ 30ನೇ ತಾರೀಕು ನಾನು ಬಂದಾಗ 2 ಗಂಟೆ ರಾತ್ರಿವರೆಗೂ ಇಲ್ಲಿ ನಿಂತಿದ್ದೀನಿ. ಇವ್ನು ಬಂದು ನಾನು ಏನು ಕೇಳಿಲ್ಲ. ಇವ್ನಿಗೆ ಏನು ಬೇಕು ಆನ್ಲೈನ್ ಗೇಮು ಚಟಕ್ಕೋಸ್ಕರ ಇವನು ಒನ್ ಟೈಮ್ ಇದ್ದಂಗೆ ಸೈಕೋ ನನ್ನ ಮಗ, ಒಂದು ಸಲ ಇರಲ್ಲ ಇವನು ಈ ರೀತಿ ಇವನು ಈ ಥರ ಎಲ್ಲ ಗೇಮ್ ಇವನು ನನ್ನನ್ನು ಚೆನ್ನಾಗಿ ಸಾಕಿದ್ರೆ ನಾನು ಯಾಕೆ ಈ ಥರ ತಪ್ಪು ಮಾಡ್ತಾ ಇದ್ದೆ, ನಾನು ಯಾಕೆ ಇವತ್ತಿನ ದಿನ ಈ ಥರ ಬರ್ತಾ ಇದ್ದೆ. ಪ್ರತಿ ಟೈಮ್ ನಾನು ಕೊಲೆ ಬೆದರಿಕೆ ಆಗ್ತಾ ಇದ್ದ. ನಾನು ಅದರಿಂದ ರಾಘವೇಂದ್ರ ಅನ್ನೋರು ನನಗೆ ಸಪೋರ್ಟ್ ಮಾಡಿದ್ರು. ನನ್ನ ಬಾಡಿ ಕಟ್ತಿದ್ದಿದ್ದು ಅವರು. ನನ್ನ ಮಗುಗೆ ಉಣ್ಸಕ್ಕೆ ಅವನು ಪ್ರತಿಯೊಂದು ಒಂದು ಆಟದ ವಸ್ತು ಇದುವರೆಗೂ ಇವನು ಏನು ಕೊಡಿಸಿಲ್ಲ, ಅವನು ಕೊಡಿಸಿರೋದು. ಅದೊಂದು ದಿನ ಹೀಗೆ ರೀಲ್ಸ್ ಮಾಡ್ಕೊಂಡೇ ಇದ್ರೆ ಆಗಲ್ಲ ಅಂತ ಡಿಸೈಡ್ ಮಾಡಿದ ಈ ರೀಲ್ಸ್ ಜೋಡಿ ಇಬ್ಬರು ಮನೆ ಬಿಟ್ಟು ಓಡೋಗೋಕೆ ನಿರ್ಧಾರ ಮಾಡಿದ್ರು. ಅದರಂತೆ ಕಾನ್ಸ್ಟೇಬಲ್ ರಾಘವೇಂದ್ರ ಪತ್ನಿ ಮಗುವನ್ನ ಬಿಟ್ಟು ಮೋನಿಕಾ ಜೊತೆ ಎಸ್ಕೇಪ್ ಆದ್ರೆ, ಮೋನಿಕಾ ಎರಡನೇ ಗಂಡನನ್ನ ಬಿಟ್ಟು ರಾಘವೇಂದ್ರನ ಜೊತೆಗೆ ಎಸ್ಕೇಪ್ ಆಗಿದ್ರು. ಬರೀ ಇಷ್ಟೇ ಆಗಿದ್ರೆ ಪರವಾಗಿಲ್ಲ, ಮೋನಿಕಾ ಮನೆ ಬಿಟ್ಟು ಹೋಗುವಾಗ ಮನೆಯಲ್ಲಿದ್ದ 160 ಗ್ರಾಂ ಚಿನ್ನಾಭರಣ, 1,80,000 ರೂಪಾಯಿ ದುಡ್ಡು ತಗೊಂಡು ಎಸ್ಕೇಪ್ ಆಗಿದ್ರು. ಈ ವಿಚಾರ ತಿಳಿದ ಮೋನಿಕಾ ಪತಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ದೂರು ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರಿಗೆ ಎಚ್ಎಸ್ಆರ್ ಲೇಔಟ್ ಕಾನ್ಸ್ಟೇಬಲ್ ರಾಘವೇಂದ್ರ ಮತ್ತು ಮೋನಿಕಾಳ ರೀಲ್ಸ್ ಪುರಾಣದ ಕತೆ ಗೊತ್ತಾಗಿ ಮೇಲಾಧಿಕಾರಿಗಳಿಗೆ ವಿಚಾರ ಮುಟ್ಟಿಸಿದ್ರು. ಪರಿಣಾಮ ಕಾನ್ಸ್ಟೇಬಲ್ ರಾಘವೇಂದ್ರನನ್ನ ಅಮಾನತು ಮಾಡಿ ಆದೇಶಿಸಲಾಗಿದೆ. ಪೊಲೀಸಪ್ಪನ ಜೊತೆ ಮೋನಿಕಾ ಲವ್ ಕೇಸ್, ಗಂಡನ ವಿರುದ್ಧವೇ ಮೋನಿಕಾ ಗಂಭೀರ ಆರೋಪ. ಕಾನ್ಸ್ಟೇಬಲ್ ಜೊತೆ ಮಹಿಳೆ ಮೋನಿಕಾ ಲವ್ ಪ್ರಕರಣಕ್ಕೆ ಟ್ವಿಸ್ಟ್ ಒಂದು ಸಿಕ್ಕಿದೆ. ಚಂದ್ರ ಲೇಔಟ್ ಠಾಣೆ ಬಳಿ ಪ್ರತ್ಯಕ್ಷರಾದ ಮೋನಿಕಾ ತನ್ನ ಪತಿ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಗಂಡ ವಿಪರೀತ ಸಾಲ ಮಾಡಿಕೊಂಡಿದ್ದ, ದಿನನಿತ್ಯ ಕುಡಿಯೋದು, ಆನ್ಲೈನ್ನಲ್ಲಿ ಗೇಮ್ ಆಡುವ ಚಟ ಜಾಸ್ತಿ, ಆತನಿಂದ ಕಿರುಕುಳವೇ ಹೆಚ್ಚಾಗಿತ್ತು. ನನ್ನ ಈ ಸ್ಥಿತಿಗೆ ಗಂಡ ಮಂಜುನಾಥನೇ ಕಾರಣ. ಇನ್ನು ಕಷ್ಟದ ಸಮಯದಲ್ಲಿ ರಾಘವೇಂದ್ರ ಕೈ ಹಿಡಿದಿದ್ದ. ಈ ಪ್ರಕರಣದಲ್ಲಿ ಆತನದ್ದೇನು ತಪ್ಪಿಲ್ಲ. ಜೊತೆಗೆ ನಾನು ಯಾವುದೇ ಚಿನ್ನ, ಹಣ ಕದ್ದುಕೊಂಡು ಹೋಗಿಲ್ಲ ಎಂದು ಸ್ಪಷ್ಟನೆ ನೀಡಿದ್ರು. ಇವನೇ ನನ್ನ ಸತ್ಯವಾಗಿ ಸಾಚವಾಗಿ ಇವನು ಮದುವೆ ಆಗಿಲ್ಲ. ಇವನು ಬಂದು ನನಗೇನು ಹೇಳೋದು, ಇವನೇ ಇನ್ನೊಬ್ರು ವಸ್ತುನ ಕತ್ಕೊ ಬಂದು ಮದುವೆ ಮಾಡ್ಕೊಂಡಿದ್ದು ನನ್ನ ಮಗ. ಇವನು ಇವತ್ತಿನ ದಿನ ನನ್ನ ಮೇಲೆ ಹೇಳ್ತಾನೆ, ಹೌದು ನನಗೆ ಈಗ ರಾಘವೇಂದ್ರ ಅವರೇ ಮನೆ ಬಾಡಿಗೆ ಕಟ್ತಾ ಇದ್ರು, ನನ್ನ ಮಗುಗೆ ಏನು ಬೇಕೋ ಅದನ್ನ ಮಾಡ್ತಿದ್ರು. ಇವ್ನು ಕೆಲಸಕ್ಕೆ ಹೋಗ್ತಿರು, ಮನೆಯಿಂದ ಹೊರಗಡೆ ಕೆಲಸ ಕಾರ್ಯಕ್ಕೆ ಹೋಗ್ತಿರ್ಲಿಲ್ಲ. ಇವನೇ ನನ್ನ ಸಾಕ್ತಾನೆ. ಬರ್ರಿ ಆನ್ಲೈನ್ ಅಕೌಂಟ್ಸ್ ಎಲ್ಲ ಟೋಟಲಿ ಫ್ರೀಸ್ ಆಗಿದೆ. ಒಂದು ಅಕೌಂಟ್ ಯಾವುದು ಇಲ್ಲ, ಇವಂದು ಎಲ್ಲ ಟೋಟಲಿ ಫ್ರೀಸ್. ಅದು ಇವನು ದುಡಿಯೋಕ್ಕಾಗಲ್ಲ, ಶಕ್ತಿ ಇಲ್ಲ ಅಂತ ಅಂದ್ಬಿಟ್ಟು ನೀನು ಏನಾದರೂ ಮಾಡ್ಕೊ, ಪರವಾಗಿಲ್ಲ, ನಾನು ನನ್ನ ಪಾಡಿಗೆ ನನ್ನ ಮನೆಯಲ್ಲಿ ಇರ್ತೀನಿ, ನೀನು ಹೋಗು, ನೀನೇನು ಬೇಕಾದರೂ ಮಾಡ್ಕೊಂಬಂದು ಕೊಡು. ಅಂಥದ್ದು ಮಾಡಬಾರ್ದಿರಂಥ ತಪ್ಪು ನಾನು ಏನು ಮಾಡಿಲ್ಲ. ಹೌದು, ನೀನು ಗಂಡನಾಗಿ ಸರಿಯಾಗಿದ್ದೆ, ನಾನು ಯಾಕೆ ಇವತ್ತಿನ ದಿನ ಸಮಾಜದಲ್ಲಿ ತಪ್ಪು ಮಾಡ್ತಾ ಇದ್ದೆ. ಮೊದಲ ಗಂಡನನ್ನ ಬಿಟ್ಟು ಬಂದಿದ್ದ ಮೋನಿಕಾಳಿಗೆ ಜೀವನ ಕೊಟ್ಟಿದ್ದ ಎರಡನೇ ಗಂಡ ಮೋನಿಕಾಳ ಮೋಸ ತಿಳಿದು ಕಂಗಾಲಾಗಿದ್ದಾನೆ. ಇತ್ತೀಚೆಗೆ ಇಂತಹ ಘಟನೆಗಳು ಹೆಚ್ಚಾಗುತ್ತಿದ್ದು ಸಂಬಂಧ ಪ್ರೀತಿಗೆ ಬೆಲೆ ಇಲ್ಲದಂತಾಗಿದ್ಯಾ ಅನ್ನೋ ಆತಂಕ ಶುರುವಾಗಿದ್ದಂತೂ ಸುಳ್ಳಲ್ಲ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.